ಸಂಜೆ ಟೈಮಲ್ಲಿ ಬನಶಂಕರಿ ಸುತ್ತಮುತ್ತ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರೆ ಒಂದೊಳ್ಳೆ ಹೆಲ್ತಿಯಾಗಿರೋ ಸ್ಯಾಂಡ್ವಿಚ್ನ ಟ್ರೈ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವ್ರ ಹತ್ರ ಸಿಗೋ ಅವಕಾಡೋ ಟೋಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹೆಲ್ತಿ ಅಂದರೆ ಟೇಸ್ಟ್ ಇರಲ್ಲ ಅಂತ ಅನ್ಕೊಂಬೇಡಿ, ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ಯಾವುದಪ್ಪ ಈ ಜಾಗ ಅಂದರೆ ಬನಶಂಕರಿ ಬಿಡಿಯೋ ಕಾಂಪ್ಲೆಕ್ಸ್ ಹತ್ರ ಇರೋ ಬ್ರೆಡ್ ಝೋ ಅನ್ನೋ ಈ ಪುಟ್ಟು ಕಾರ್ಟ್ಗೆ ವಿಸಿಟ್ ಮಾಡಿದ್ದೆ. ನೋ ಮಯೋನೀಸ್, ನೋ ಮೈದಾ, ಹೋಲ್ ವೀಟ್ ಬ್ರೆಡ್ನ ಬಳಸ್ಕೊಂಡು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗದೆ ಇಲ್ಲಿನ ಸ್ಯಾಂಡ್ವಿಚ್ ಮತ್ತೆ ಟೋಸ್ಟ್ನ ಮಾಡ್ಕೊಡ್ತಾರೆ. ಫ್ರೆಶ್ ಅವಕಾಡೋ ಸಲಾಡ್ನ ಬ್ರೆಡ್ ಮೇಲೆ ಹಾಕಿ ಯೋಗರ್ಟ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡೋ ಈ ಟೋಸ್ಟ್ ಅಂತೂ ಹೈಲಿ ಸಜೆಸ್ಟ್ ಮಾಡ್ತೀನಿ ಗುರು. ಇವ್ರದೇ ಹೋಮ್ ಮೇಡ್ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾರೆ. ನೋಡ್ತಾ ಇದ್ರೇನೆ ಟೆಂಪ್ಟ್ ಆಗ್ತಾ ಇತ್ತು. ಇನ್ನು ತಿನ್ನೋವಾಗ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ಇದನ್ನಂತೂ ಹೈಲಿ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಯಾಂಡ್ವಿಚ್ ಅಲ್ಲಿ ನಾನ್ ಟ್ರೈ ಮಾಡಿದ್ದೆ ಸ್ಮೋಕಿ ಪನ್ನೀರ್ ಅಂದ್ಬಿಟ್ಟು. ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇವ್ರದೇ ಇನ್ನೋ ಸಾಸಸ್ ಎಲ್ಲ ಹಾಕಿ ಪರ್ಫೆಕ್ಟ್ ಆಗಿ ಎರಡೂ ಕಡೆ ಗ್ರಿಲ್ ಮಾಡಿ ಬಟರ್ ಜೊತೆಗೆ ನಮ್ಗೆ ಇವರ ಹೋಮ್ ಮೇಡ್ ಚಟ್ನಿ ಮತ್ತೆ ಆ ಸಾಸ್ ಜೊತೆ ಕೊಡ್ತಾರೆ ಗುರು. ತಿನ್ನೋವಾಗ ಪನ್ನೀರ್ದು ಪ್ರೋಟೀನ್ ಒಂದ್ ಕಡೆ ಆದ್ರೆ ಇನ್ನೋ ಸಾಸ್ ಮಜಾ ಜೊತೆಗೆ ಹೋಮ್ ಮೇಡ್ ಚಟ್ನಿದು ಫ್ಲೇವರ್ ಬೇರೆ ಲೆವೆಲ್ ಆಗಿತ್ತು ಗುರು. ಕೊನೆಯದಾಗಿ ಇವರ ಮೆನುಲಿ ಲೀಸ್ಟ್ ಪ್ರೈಸಿಂಗ್ ಆಗಿರೋ ಆಲೂ ಚಟ್ಪಟ್ನ ಆರ್ಡರ್ ಮಾಡಿದ್ವಿ. ಇಲ್ಲಿನ ಆಲೂ ಚಟ್ಪಟ್ ಹೆಸರು ತಕ್ಕದಂಗೆನೆ ಸಿಕ್ಕಾಪಟ್ಟೆ ಸೈಕ್ ಆಗಿತ್ತು. ಒಳಗಡೆ ಫಿಲ್ಲಿಂಗ್ಸ್ ಕೂಡ ಹಾಗೆ ಸೂಪರ್ ಆಗಿರುತ್ತೆ. ಹೇಳ್ದಂಗೆನೆ ಇವರ ಹೋಮ್ ಮೇಡ್ ಚಟ್ನಿ ಒಂಥರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.